ಗಂಗಾಸಾಗರ್ ಎಂಬ ವ್ಯಕ್ತಿ 27 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ರು. ಅವರ ಕುಟುಂಬದವರು ಹುಡುಕದ ಸ್ಥಳ ಗಂಗಾಸಾಗರ್ ಎಂಬ ವ್ಯಕ್ತಿ 27 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ರು. ಅವರ ಕುಟುಂಬದವರು ಹುಡುಕದ ಸ್ಥಳವಿಲ್ಲ. ಆದರೆ ಎಲ್ಲಿಯೂ ಇವರ ಕುರುಹು ದೊರೆತಿರಲಿಲ್ಲ. ಈಗ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಅವರನ್ನ ಅಘೋರಿ ರೂಪದಲ್ಲಿ ಕಂಡು ಕುಟುಂಬದವರು ಬೆಚ್ಚಿಬಿದ್ದಿದ್ದಾರೆ. ಗಂಗಾಸಾಗರ್ ಮೂಲತಃ ಜಾರ್ಖಂಡ್ನವರು. 65 ವರ್ಷ ವಯಸ್ಸಿನ ಅವರು ಈಗ ಬಾಬಾ ರಾಜ್ಕುಮಾರ್ ಎಂದೇ ಪ್ರಖ್ಯಾತಿ ಪಡೆದಿದ್ದಾರೆ. 1998ರಲ್ಲಿ ಪಾಟ್ನಾಗೆ ಹೋಗಿದ್ದ ನಂತರ ನಾಪತ್ತೆಯಾಗಿದ್ರು. ಬಳಿಕ ಒಮ್ಮೆಯೂ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಅವರ ಪತ್ನಿ ಧನ್ವಾದೇವಿಯವರು ತಮ್ಮ ಇಬ್ಬರು ಮಕ್ಕಳಾದ ಕಮಲೇಶ್ ಮತ್ತು ವಿಮಲೇಶ್ ಅವರನ್ನ ಒಬ್ಬಂಟಿಯಾಗಿ ಕಷ್ಟಪಟ್ಟು ಬೆಳೆಸಿದ್ರು. ಗಂಗಾಸಾಗರ್ ಅವರ ಕಿರಿಯ ಸಹೋದರ ಮುರಳಿ ಯಾದವ್ ಮಾತನಾಡಿ, ಕುಂಭಮೇಳದಲ್ಲಿ ನಮ್ಮ ಸಂಬಂಧಿಕರು ಗಂಗಾಸಾಗರ್ ಅವರನ್ನ ಹೋಲುವ ವ್ಯಕ್ತಿಯನ್ನ ಗಮನಿಸಿ ಅವರ ಫೋಟೋ ತೆಗೆದು ಕಳುಹಿಸಿದ್ರು. ಧ್ವನಿ ದೇವಿ ಹಾಗೂ ಇಬ್ಬರು ಪುತ್ರರು ಅವರನ್ನ ವಾಪಸ್ ಕರೆತರಲೆಂದು ಕುಂಭಮೇಳಕ್ಕೆ ಹೋಗಿದ್ರು. ಅವರು ಮೇಳದಲ್ಲಿ ಬಾಬಾ ರಾಜ್ಕುಮಾರ್ ಅವರನ್ನ ಭೇಟಿಯಾದಾಗ ಅವರು ತಮ್ಮ ಹಿಂದಿನ ಗುರುತನ್ನ ಗಂಗಾಸಾಗರ್ ಯಾದವ್ ಎಂದು ಒಪ್ಪಿಕೊಳ್ಳಲು ನಿರಾಕರಿಸಿದ್ರು. ಉದ್ದವಾದ ಹಲ್ಲುಗಳು, ಅವರ ಹಣೆಯ ಮೇಲೆ ಗಾಯ ಮತ್ತು ಮೊಣಕಾಲಿನ ಮೇಲೆ ಗಮನಾರ್ಹವಾದ ಗಾಯದಂತಹ ವಿವರಗಳನ್ನು ಗುರುತಿಸಿದ್ರು. ಧನ್ವಾದೇವಿ ಮತ್ತು ಮುರಳಿ ಯಾದವ್ ಅವರು ವ್ಯಕ್ತಿಯ ನಿಜವಾದ ಗುರುತನ್ನು ಖಚಿತಪಡಿಸಲು ಡಿಎನ್ಎ ಪರೀಕ್ಷೆಗೆ ಒತ್ತಾಯಿಸಿದ್ದಾರೆ. ನಾವು ಕುಂಭಮೇಳ ಮುಗಿಯುವವರೆಗೂ ಕಾಯುತ್ತೇವೆ ಮತ್ತು ಅಗತ್ಯವಿದ್ದರೆ ಡಿಎನ್ಎ ಪರೀಕ್ಷೆಗೆ ಒತ್ತಾಯಿಸುತ್ತೇವೆ. ಪರೀಕ್ಷೆಯು ಹೊಂದಾಣಿಕೆಯಾಗದಿದ್ದರೆ ನಾವು ಬಾಬಾ ರಾಜ್ಕುಮಾರ್ಗೆ ಕ್ಷಮೆಯಾಚಿಸುತ್ತೇವೆ ಎಂದು ಮುರಳಿ ಯಾದವ್ ಹೇಳಿದ್ದಾರೆ. ಗಂಗಾಸಾಗರ್ ನಾಪತ್ತೆಯಾಗಿದ್ದು ಅವರ ಕುಟುಂಬದ ಮೇಲೆ, ಅದರಲ್ಲೂ ಪುಟ್ಟ ಮಕ್ಕಳ ಮೇಲೆ ಗಾಢ ಪರಿಣಾಮ ಬೀರಿತ್ತು. ಹಿರಿಯ ಮಗನಿಗೆ ಆಗ ಕೇವಲ 2 ವರ್ಷ, ಕಿರಿಯ ಮಗ ಇನ್ನೂ ಪತ್ನಿಯ ಹೊಟ್ಟೆಯೊಳಗಿದ್ದ. ಗಂಗಾಸಾಗರ್ ಎಂಬ ವ್ಯಕ್ತಿ 27 ವರ್ಷಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ರು. ಅವರ ಕುಟುಂಬದವರು ಹುಡುಕದ ಸ್ಥಳವಿಲ್ಲ. ಆದರೆ ಎಲ್ಲಿಯೂ ಇವರ ಕುರುಹು ದೊರೆತಿರಲಿಲ್ಲ. ಈಗ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಅವರನ್ನ ಅಘೋರಿ ರೂಪದಲ್ಲಿ ಕಂಡು ಕುಟುಂಬದವರು ಬೆಚ್ಚಿಬಿದ್ದಿದ್ದಾರೆ. ಗಂಗಾಸಾಗರ್ ಮೂಲತಃ ಜಾರ್ಖಂಡ್ನವರು. 65 ವರ್ಷ ವಯಸ್ಸಿನ ಅವರು ಈಗ ಬಾಬಾ ರಾಜ್ಕುಮಾರ್ ಎಂದೇ ಪ್ರಖ್ಯಾತಿ ಪಡೆದಿದ್ದಾರೆ. 1998ರಲ್ಲಿ ಪಾಟ್ನಾಗೆ ಹೋಗಿದ್ದ ನಂತರ ನಾಪತ್ತೆಯಾಗಿದ್ರು. ಬಳಿಕ ಒಮ್ಮೆಯೂ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಅವರ ಪತ್ನಿ ಧನ್ವಾದೇವಿಯವರು ತಮ್ಮ ಇಬ್ಬರು ಮಕ್ಕಳಾದ ಕಮಲೇಶ್ ಮತ್ತು ವಿಮಲೇಶ್ ಅವರನ್ನ ಒಬ್ಬಂಟಿಯಾಗಿ ಕಷ್ಟಪಟ್ಟು ಬೆಳೆಸಿದ್ರು. ಗಂಗಾಸಾಗರ್ ಅವರ ಕಿರಿಯ ಸಹೋದರ ಮುರಳಿ ಯಾದವ್ ಮಾತನಾಡಿ, ಕುಂಭಮೇಳದಲ್ಲಿ ನಮ್ಮ ಸಂಬಂಧಿಕರು ಗಂಗಾಸಾಗರ್ ಅವರನ್ನ ಹೋಲುವ ವ್ಯಕ್ತಿಯನ್ನ ಗಮನಿಸಿ ಅವರ ಫೋಟೋ ತೆಗೆದು ಕಳುಹಿಸಿದ್ರು. ಧ್ವನಿ ದೇವಿ ಹಾಗೂ ಇಬ್ಬರು ಪುತ್ರರು ಅವರನ್ನ ವಾಪಸ್ ಕರೆತರಲೆಂದು ಕುಂಭಮೇಳಕ್ಕೆ ಹೋಗಿದ್ರು. ಅವರು ಮೇಳದಲ್ಲಿ ಬಾಬಾ ರಾಜ್ಕುಮಾರ್ ಅವರನ್ನ ಭೇಟಿಯಾದಾಗ ಅವರು ತಮ್ಮ ಹಿಂದಿನ ಗುರುತನ್ನ ಗಂಗಾಸಾಗರ್ ಯಾದವ್ ಎಂದು ಒಪ್ಪಿಕೊಳ್ಳಲು ನಿರಾಕರಿಸಿದ್ರು. ಉದ್ದವಾದ ಹಲ್ಲುಗಳು, ಅವರ ಹಣೆಯ ಮೇಲೆ ಗಾಯ ಮತ್ತು ಮೊಣಕಾಲಿನ ಮೇಲೆ ಗಮನಾರ್ಹವಾದ ಗಾಯದಂತಹ ವಿವರಗಳನ್ನು ಗುರುತಿಸಿದ್ರು. ಧನ್ವಾದೇವಿ ಮತ್ತು ಮುರಳಿ ಯಾದವ್ ಅವರು ವ್ಯಕ್ತಿಯ ನಿಜವಾದ ಗುರುತನ್ನು ಖಚಿತಪಡಿಸಲು ಡಿಎನ್ಎ ಪರೀಕ್ಷೆಗೆ ಒತ್ತಾಯಿಸಿದ್ದಾರೆ. ನಾವು ಕುಂಭಮೇಳ ಮುಗಿಯುವವರೆಗೂ ಕಾಯುತ್ತೇವೆ ಮತ್ತು ಅಗತ್ಯವಿದ್ದರೆ ಡಿಎನ್ಎ ಪರೀಕ್ಷೆಗೆ ಒತ್ತಾಯಿಸುತ್ತೇವೆ. ಪರೀಕ್ಷೆಯು ಹೊಂದಾಣಿಕೆಯಾಗದಿದ್ದರೆ ನಾವು ಬಾಬಾ ರಾಜ್ಕುಮಾರ್ಗೆ ಕ್ಷಮೆಯಾಚಿಸುತ್ತೇವೆ ಎಂದು ಮುರಳಿ ಯಾದವ್ ಹೇಳಿದ್ದಾರೆ. ಗಂಗಾಸಾಗರ್ ನಾಪತ್ತೆಯಾಗಿದ್ದು ಅವರ ಕುಟುಂಬದ ಮೇಲೆ, ಅದರಲ್ಲೂ ಪುಟ್ಟ ಮಕ್ಕಳ ಮೇಲೆ ಗಾಢ ಪರಿಣಾಮ ಬೀರಿತ್ತು. ಹಿರಿಯ ಮಗನಿಗೆ ಆಗ ಕೇವಲ 2 ವರ್ಷ, ಕಿರಿಯ ಮಗ ಇನ್ನೂ ಪತ್ನಿಯ ಹೊಟ್ಟೆಯೊಳಗಿದ್ದ.